ಮಾಡಬೇಕಾಗಿದೆ. ಎಷ್ಟೋ ಜನ ಎಷ್ಟೋ ಥರದ ಆಮಿಷಗಳನ್ನು ಒಡ್ಡಬಹುದು. ಆ ಆಮಿಷಗಳನ್ನು ಮೀರಿ ಇವತ್ತು ನಾವು ಒಂದು ನಿಮಿಷ ಯೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಉದ್ಯೋಗವನ್ನು ಕೊಡಿಸಿರುವಂಥ ಹೆಗ್ಗಳಿಕೆ ನಮ್ಮ ಅಭ್ಯರ್ಥಿಯಾಗಿರುವಂಥ ಡಿ.ಟಿ. ಶ್ರೀನಿವಾಸಣ್ಣ ಅವರು. ಈ ದಿನ ಏನು ತಮ್ಮ ಕಷ್ಟಕ್ಕೆ ನಿಂತಿರೋ ತಾವೆಲ್ಲ ನೋವುಗಳು ನೋಡಿರ್ತೀರಿ, ಆ ನೋವನ್ನು ಅನುಭವಿಸಿರ್ತೀರಿ. ಇವತ್ತು ಸರ್ಕಾರ ಕೂಡ ಇಲ್ಲ, ಅವ್ರದ್ದು ಏನಿಲ್ಲ. ಹುಟ್ಟಿ ನಾವು ಕೇಳ್ಬೋದು ಕೆಲಸ ಮಾಡಿಕೊಡ್ರಿ ಅಂತ, ಇಲ್ಲ ಅಂದರೆ ಬೇರೆಯವರಾದರೆ ನಮ್ಮ ಪಕ್ಷ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂತ ಕೈ ಎತ್ತಿಬಿಡ್ತಾರೆ. ಕರೋನಾ ಸಂದರ್ಭದಲ್ಲಿ ಶಿಕ್ಷಕರ ಒಂದೇ ಒಂದು ಸಮಸ್ಯೆಯನ್ನು ಆಲಿಸಲಿಲ್ಲ. ನಾವು ಲಾಸ್ಟ್ ಟೈಮ್ ಗೆಲ್ಲಿಸಿರೋವಂಥವ್ರು. ಇವಾಗ ಮತ್ತೆ ನಮಗೊಂದು ಅವಕಾಶ ಸಿಕ್ಕಿದೆ, ಸುವರ್ಣ ಅವಕಾಶವನ್ನು ತಾವೆಲ್ಲರೂ ಉಪಯೋಗಿಸ್ಕೊಂಡು ಅಭ್ಯರ್ಥಿಯನ್ನು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರುವಂಥ ಡಿ.ಟಿ. ಶ್ರೀನಿವಾಸಣ್ಣವರು, ಅವರ ಕುಟುಂಬದ ಒಂದು ಚರಿತ್ರೆ ತಗೊಂಡ್ರೆ ಅದು ತುಂಬ ದೊಡ್ಡದು. ಅವರು ಶ್ರೀಮತಿಯಾಗಿರುವಂಥ ಪೂರ್ಣಿಮಾ ಅಕ್ಕ ಅವರು ಹಿರಿಯೂರಲ್ಲಿ MLA ಆಗಿದ್ದರು, 2 ಸಲ ಕಾರ್ಪೊರೇಟರ್ ಆಗಿದ್ದರು. ಅವ್ರ ತಂದೆ ಅವ್ರ ಮಾವನವರಾಗಿರೋಂಥ ಕೃಷ್ಣಪ್ಪಣ್ಣವರು ಮಿನಿಸ್ಟರ್ ಆಗಿದ್ದರು. ಸದಾ ಸೇವೆ ಮಾಡ್ತಾ ಬಂದಿರೋವಂಥ ಕುಟುಂಬ. ಅವ್ರು ಇಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಮಾಡೋದಕ್ಕೆ ಬಂದಿಲ್ಲ. ನಾನು ಜನಗಳ ಜೊತೆಯಲ್ಲಿದ್ದು ಜನರ ಕಷ್ಟ ಸುಖಕ್ಕೆ ಸ್ಪಂದಿಸಿ ನಾನೊಬ್ಬ ಜನನಾಯಕನಾಗಬೇಕು ಅಂತ ಬಂದಿರೋವಂಥ ಸಹೃದಯಿ ವ್ಯಕ್ತಿ ನಮ್ಮ ಡಿ.ಟಿ. ಶ್ರೀನಿವಾಸಣ್ಣ ಅವರು. ನೀವೆಲ್ಲ ಬಹಳ ಬುದ್ಧಿವಂತರು. ನನ್ನಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿರುವಂಥ ಗುರುಗಳು. ಇವತ್ತು ನಿಮ್ಮೆಲ್ಲರನ್ನ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೀವಿ ನಾವು. ನಿಮ್ಮದು ಏನೇ ಇರಲಿ, ನಿಮ್ಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕಾ, ನಿಮ್ಮ ವರ್ಗಾವಣೆಗಳ ಅಥವಾ ಇನ್ನೊಂದು ಪಾರದರ್ಶಕವಾಗಿ ನಡೆಸ್ಕೊಡ್ತೀವಿ. ರಾಜೀವ್ ಗೌಡ್ರು ಜೊತೆಯಲ್ಲಿದ್ದು, ಡಿ.ಟಿ. ಶ್ರೀನಿವಾಸಣ್ಣವ್ರು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ. ಇಲ್ಲಿ ಯಾರೂ ತೋರ್ಕೆ ಇನ್ನೊಂದು ಮತ್ತೊಂದಲ್ಲ, ನಿಮ್ಮಗಳ ಜೊತೆ ಕೈ ಜೋಡಿಸಿ ದುಡಿಬೇಕು ಅಂತ ಬಂದಿರೋಂಥವ್ರು ನಾವು. ದಯವಿಟ್ಟು ತಾವೆಲ್ಲ ಅವರ ಕ್ರಮ ಸಂಖ್ಯೆ 2, ಮೊದಲನೇ ಪ್ರಾಶಸ್ತ್ಯ ಮತ ಒಂದಂತ ನೀವೊಂದು ಗೀಟನ್ನು ಎಳಿಬೇಕು, ಇಲ್ಲಾಂದರೆ ಅದು ಅಮಾನ್ಯವಾಗಿಬಿಡುತ್ತೆ ಆ ಓಟು. ದಯವಿಟ್ಟು ತಮ್ಮೆಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ಎಲ್ಲ ಶಿಕ್ಷಕರಿಗೆ ನೀವು ಗುರುದೇವೋ ಭವ ಅಂತ ನಾವು ಹೇಳ್ತೀವಿ. ದಯವಿಟ್ಟು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ತಾವು ಗೆಲ್ಲಿಸ್ಬೇಕು. ಇಲ್ಲಿ 430 ಓಟ್ ಬರುತ್ತೆ ನಮಗೆ, ನಮ್ಮ ಕ್ಷೇತ್ರದಲ್ಲಿ 430 ಓಟು ನಮ್ಮ ಡಿ.ಟಿ. ಶ್ರೀನಿವಾಸಣ್ಣವ್ರಿಗೆ. ನೀವೆಲ್ಲರೂ ನಿಮಗೆ ತಿಳಿದಿರೋರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಮಿತ್ರರಿಗೆ ಹೇಳಿ ದಯವಿಟ್ಟು ಡಿ.ಟಿ. ಶ್ರೀನಿವಾಸಣ್ಣವ್ರನ್ನ ಗೆಲ್ಲಿಸ್ಕೊಡ್ಬೇಕಂತ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಅವ್ರನ್ನ ನಾವು ಅತಿ ಹೆಚ್ಚಿನ ಮತಗಳ ಇಲ್ಲಿ ಹೇಳಬೇಕು ಅಂದರೆ ಒನ್ ವೇ ಮಾಡಿನೇ ನಾವೆಲ್ಲರೂ ಕೂಡ ನಮ್ಮಲ್ಲಿ ಏನು 478 ಓಟ್ ಇದೆ ಅಷ್ಟು ಓಟುಗಳನ್ನ ಅವ್ರಿಗೆ ಕೊಡೋದ್ರ ಮುಖಾಂತರ ಅವ್ರನ್ನ ಅತಿ ಹೆಚ್ಚಿನ ಮತಗಳು ಅವ್ರು ಸಿಗೋದ್ರ ಮುಖಾಂತರ ಅವರು ಗೆದ್ದು ಬರಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ. ತಮ್ಮಲ್ಲೆಲ್ಲ ಕಳಕಳಿಯಿಂದ ಮನವಿ ಕೂಡ ಮಾಡ್ಕೊಳ್ತಿದ್ದೀನಿ. ಯಾಕಪ್ಪ ಇವಾಗ ನಾವು ಶ್ರೀನಿವಾಸಣ್ಣವ್ರಿಗೆ ಓಟ್ ಹಾಕಬೇಕು ಇವತ್ತು ಹೇಳ್ತಿದ್ದೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಅದಷ್ಟೇ ಅಲ್ಲದೆ ಅವ್ರದ್ದೇ ಆದ ಒಂದು ಅನುಭವ ಇದೆ. ಏನಂದರೆ ಈಗ ಅವ್ರ ಹತ್ರ ಒಂದು ದೊಡ್ಡ ಶಾಲೆ ನಡೆಸಿದ್ದಾರೆ. ಶಿಕ್ಷಕರ ಕಷ್ಟಗಳು ಏನು, ಅವರ ಏನು ನೋವುಗಳೇನು, ಅವ್ರ ಜೊತೆ ನಿಲ್ಲೋದಕ್ಕೆ ಏನೆಲ್ಲ ಅವ್ರಿಗೆ ಅನುಭವ ಬೇಕು ಅಷ್ಟು ಅನುಭವಗಳು ಅವ್ರ ಜೊತೆಲಿದೆ. ಇವತ್ತು ಸರ್ಕಾರ ಕೂಡ ಇದೆ ಅವ್ರ ಜೊತೆಯಲ್ಲಿ. ಹಾಗಾಗಿ ಇವತ್ತು ಅವ್ರಿಗೆ ಓಟ್ ಹಾಕಿ ನಾವು ಗೆಲ್ಲಿಸಿದ್ದೇ ಆದರೆ ನಮ್ಮೆಲ್ಲರ ಶಕ್ತಿಯಾಗಿ ಅವ್ರು ನಿಲ್ತಾರೆ. ನಮ್ಮೆಲ್ಲರ ಶಕ್ತಿ ಅನ್ನೋದಕ್ಕಿಂತನೂ ಹೆಚ್ಚಿನದಾಗಿ ಎಲ್ಲ ಶಿಕ್ಷಕರ ಶಕ್ತಿಯಾಗಿ ಅವ್ರು ನಿಲ್ತಾರೆ. ಏನೇ ಶಿಕ್ಷಕರ ಕೋರಿಕೆಗಳಿರಲಿ, ಏನೇ ಅವರ ಕೆಲಸ ಕಾರ್ಯಗಳಿರಲಿ, ಖಂಡಿತ ಹೇಳ್ತಿದ್ದೀನಿ ಅವರು ಕಷ್ಟಪಟ್ಟು ಅಂತಾರನ್ನ ಪ್ರತಿಯೊಬ್ಬರನ್ನು ಗುರುತಿಸ್ತಾರೆ. ಅವರು ಪ್ರತಿಯೊಂದು ಕಡೆನೂ ಅವ್ರ ಬಗ್ಗೆ ನನಗೆ ಗೊತ್ತಿದೆ. ಅವ್ರು ಎಷ್ಟೋ ಜನಕ್ಕೆ ಬಡ ಮಕ್ಕಳಿಗೂ ಕೂಡ ವಿದ್ಯಾದಾನ ಮಾಡಿದ್ದಾರೆ, ಎಷ್ಟೋ ಶಿಕ್ಷಕರಿಗೆ ಸಹಾಯ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ಹೆಜ್ಜೆ ಅವರು ಕೂಡ ಆವಾಗಲೇ ಹೇಳ್ತಿದ್ರು, ತುಂಬ ಸಂತೋಷ ಆಗ್ತಿತ್ತು. ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಈ ಮಟ್ಟದಲ್ಲಿದ್ದೀನಿ ಅಂತ ಆ ಭಗವಂತ ಹೇಳ್ತಿದ್ದೀನಿ. ಖಂಡಿತ ಅವರು ಹಾರ್ಡ್ ವರ್ಕು ಅವ್ರು ಮಾಡಿರೋಂಥ ಶ್ರಮನೇ ಈ ಮಟ್ಟಕ್ಕೆ ಅವ್ರನ್ನ ತಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೂ ಸಹ ಮತದಾನ ಮಾಡೋಂಥ ವಿಚಾರ ಬಂದಾಗ MLAಗಳು ಓಟ್ ಹಾಕಿದ್ರೆ ಅಲ್ಲೂ 1-2 ಹಸಿಂದು ಆಗಿರ್ತಾರೆ. ಈಗ ನೀವು ಮತದಾನ ಮಾಡಿದ್ರಂದ್ರೆ ಅಲ್ಲೊಂದು ಸಾವಿರಾರು ಸಂಖ್ಯೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಹಸಿಂದು ಆಗಿರೋಂಥದ್ದನ್ನು ಸಹ ನಾವು ಕಂಡಿದ್ದೀವಿ. ಈ ಬಾರಿ ಹಸಿಂದು ಆಗಿದೆ ಒಂದು ಮತವನ್ನು ಅನ್ನೋದು ಕಾಣಬಾರ್ದು. ಯಾಕಂದರೆ ಅರಿವು ಮೂಡಿಸ್ಕೊಬೇಕು, ನೀವೇ ಜಾಗೃತಿ ಮೂಡಿಸ್ಬೇಕು. ಮತ ನಿಮ್ಮ ಹಕ್ಕು, ನೀವು ಹಾಕಂಥದ್ದು ಕೇಳೋಂಥದ್ದು ನಮ್ಮ ಜವಾಬ್ದಾರಿ. ಹಾಕಬೇಕಾದಾಗ ನೀವು ಅಲ್ಲಿ ಸರ್ಕಾರದಿಂದನೇ ಅವರು ಕೊಡೋಂಥ ಪೆನ್ನನ್ನೇ ಬಳಸಬೇಕಾಗ್ತದೆ. ಮತ್ತು ಸೀನಣ್ಣವ್ರದ್ದು ಕ್ರಮ ಸಂಖ್ಯೆ 2 ಇರ್ತದೆ. ಅದರ ಪಕ್ಕದಲ್ಲಿ ಫೋಟೋ, ಅದ್ರ ಜೊತೆಗೆ ಒಂದು ಬಾಕ್ಸ್ ಇರ್ತದೆ, ಖಾಲಿ ಬಾಕ್ಸು. ಅದರಲ್ಲಿ ವರ್ಟಿಕಲ್ ಲೈನು ಒಂದು ಗೀಟನ್ನ ಎಳೆಯೋದ್ರ ಮೂಲಕ ತಾವು ಸಿಂಧು ಆಗಂಥ ರೀತಿ ಮತನ ಚಲಾಯಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಅದು ಭಾಳ ಮುಖ್ಯವಾಗ್ತದೆ. ಬೇರೆ ರೀತಿ ಒಂದಂತ ಬರೆಯೋದು, ಇಲ್ಲ ಟಿಕ್ ಮಾರ್ಕ್ ಹಾಕೋದು, ಇಲ್ಲ ಕೆಲವರು ಖುಷಿಗೆ ಹೆಬ್ಬೆಟ್ ಹಾಕೋದು, ಇಲ್ಲಿ ಇನ್ನೇನೋ ಬರೆಯೋದು,
ಓಂ ನಮಃ ಶಿವಾಯ ಅಂತ ಬರೆಯೋದು ನಾವು ಪಾಸ್ ಆಗ್ಬೇಕಾದ್ರೆ ಎಲ್ಲ ಬರೀತಾ ಇದ್ವಿ ಫಸ್ಟ್. ನೀವೆಲ್ಲ ಈ ಎಕ್ಸಾಮ್ ಪೇಪರ್ಸ್ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನೀವೆಲ್ಲ ಟೀಚರ್ಸ್ ಅನುಭವ ಬಂದಿರ್ತೀವಿ. ಈಗೆಲ್ಲ ಕಮ್ಮಿ ಆಗಿದೆ ಅಂದ್ರೆ ಈಗಲೂ ಜಾಸ್ತಿನೇ ಇದೆ ನಮ್ಮ ಮಕ್ಕಳ ಆ ಥರದ್ದು ಆಟಿಟ್ಯೂಡ್. ಏನಾದರೂ ಸರಿನೇ ನೀವೆಲ್ಲನೂ ನಿಮ್ಮನ್ನು ನೋಡಿ ನಿಮ್ಮನ್ನು ಮಾತಾಡೋದಕ್ಕೆಲ್ಲ ಈ ಸಂದರ್ಭದಲ್ಲಿ ಅವಕಾಶ ಆಯಿತು. ಈಗ ಭವಿಷ್ಯದಲ್ಲೂ ಸಹ ಸೀನಣ್ಣವ್ರು ಇರ್ತಾರೆ, ಎಲ್ಲ ಮುಖಂಡಗಳಿರ್ತಾರೆ, ನಾವುಗಳು ಸಹ ಈಗ ನಿಮ್ಮ ಮುಂದೆ ಬಂದು ಮತ ಕೇಳಿದಾಗ ಇದು ನಮ್ಮ ಜವಾಬ್ದಾರಿ, ಕಮಿಟ್ಮೆಂಟ್ ಆಗಿದೆ. ನಿಮ್ಮದು ಸಮಸ್ಯೆ ವಿಚಾರ ಏನೇ ಅಂತ ಬಂದಾಗ ನಮ್ಮ ಗಮನಕ್ಕೆ ಬಂದಾಗ ನಾವು ಸಹ ಪ್ರಾಮಾಣಿಕವಾಗಿ ನಿಮ್ಮ ವಿಚಾರದಲ್ಲಿ ಸ್ಪಂದನೆ ಮಾಡೋಂಥ ಕೆಲಸ 100% ನಾವು ಮಾಡ್ತೀವಿ. ಭಾಳ ಮುಖ್ಯವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಸಿದ್ದರಾಮಯ್ಯನವ್ರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಭಾಳಷ್ಟು ಬದ್ಧತೆ ಇದೆ. ಪ್ರಾಮಾಣಿಕವಾಗಿ ಕಳೆದ 50 ವರ್ಷದಿಂದಲೂ ಸಹ ಈ ದೇಶಕ್ಕೆ ಸೇವೆ ಮಾಡ್ತಾ ಬಂದಿರೋಂಥದ್ದು. ಅದನ್ನು ಮುಂದುವರಿಯುವಂಥ ಕೆಲಸ ಆಗ್ತದೆ. ಅದಕ್ಕೆ ನೀವೆಲ್ಲರೂ ಸಹ ಮತ ಹಾಕೋದ್ರ ಮೂಲಕ ಸೀನಣ್ಣವ್ರಿಗೆ ಶಕ್ತಿ ತುಂಬಬೇಕು. ಅವರಿಗೆ ನಿಮ್ಮ ಮೊದಲನೇ ಪ್ರಾಶಸ್ತ್ಯ ಕೊಟ್ಟು ಅವ್ರಿಗೆ ಜಯ ತಂದುಕೊಡಿ ಅಂತೇಳಿ ನಿಮ್ಮೆಲ್ಲರಿಗೂ ಕೇಳ್ಕೊಂಡು ನಾನು ಮನವಿ ಮಾಡ್ತೀನಿ. ಪದವೀಧರನಾಗಿ, ವಿದ್ಯಾಸಂಸ್ಥೆಗಳ ಮಾಲೀಕನಾಗಿ, KS ಅಧಿಕಾರಿಯಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಕೇಳ್ಕೊಳ್ತಿದ್ದೆ. ಆ ಅವಕಾಶ ಚೆಕ್ ಮಾಡೋಕ್ಕಾಗ್ರಿ. ಏನು ಹೇಳಿ, DT ಶ್ರೀನಿವಾಸ್ಗೆ ಹೋಗಿ ಏನು ಹೋಗೋ ಓಟ್ ಎಷ್ಟು ಚೆಕ್ చేస్తాం ಇಡು ಫೋನ್ చేస్తాడలేదు ಅರ್ಥ ಆಯ್ತು. ಇವ್ರಿಗೊಂದು ಓಟ್ ಹಾಕಿ ಚೆಕ್ ಮಾಡೋಣ, ಕೆಲಸ ಮಾಡ್ತಾನೆ ಇಲ್ಲ, ಏನೇನೋ ದೊಡ್ಡ ದೊಡ್ಡದಾಗಿ ಭಾಷಣ ಬಿಗಿತಾವನೆ, ಅದೇನು ದಪ್ಪಾಗ್ತಾನೋ ನೋಡೋಣ ಅಂತ ಒಂದು ಓಟ್ ಹಾಕಿ, ಒಂದು ಓಟ್ ಹಾಕಿ ತೋರಿಸ್ರಿ. ಆ ಓಟಿನ ವ್ಯಾಲ್ಯೂ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇದು ಆ ಓಟಿನ ವ್ಯಾಲ್ಯೂ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಟ್ಟಿಲ್ಲ ಅಂದರೆ ನನಗೆ 3 ಸಲ 4 ಸರಿ ಗೆಲ್ಲೋಂಥ ತೆವಲೇನಿಲ್ಲ, ಬರೋದೇ ಇಲ್ಲ. ಹೇಳ್ತಾ ಇದ್ದೀನಿ, ಕೆಲಸ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಬರೋದೇ ಇಲ್ಲ. ನಿಮ್ಮ ಮತ ಕೇಳಕ್ಕೆ ಬರಲ್ಲ. ಯಾಕಂದರೆ ಮತ ಕೇಳಿ ಮುಂದೆ ಹೋದ್ಮೇಲೆ ಹಿಂದೆ ಬೈಕೊಳ್ತೀರ ನೀವು, ಹೌದಾ? ಇಲ್ಲ ಬೈಕೊಳ್ತೀರ? ಇಲ್ಲ ಬೈಕೊಳ್ತಿರ್ತಾನೆ. ಯಾಕಪ್ಪ ಬೈಸ್ಕೊಬೇಕು? ಬೈಸ್ಕೊಂಡಕ್ಕೆ ನಿಮ್ಮ ಹತ್ರ ಬೇಕಾ 3ನೇ ಸಲ ನಾನು ಬರೋದು, 4ನೇ ಸಲ ಬರೋದು ಬೇಕಾ? ಬೇಕಾಗಿಲ್ಲ. కానీ 3 ಇಶ್ಯೂಸ್ ಅಂತೂ ಸಾಲ್ವ್ ಆಗ್ತದೆ. ಒಂದು 7ನೇ ವೇತನ ಆಯೋಗ ಈಗ ಅನೌನ್ಸ್ ಆಗುತ್ತೆ ಮುಂದಿನ ತಿಂಗಳು. OPS 100ಕ್ಕೆ 100ರಷ್ಟು ನಮ್ಮ ಸರ್ಕಾರ, ಬದ್ಧತೆಯ ಸರ್ಕಾರ ಮಾಡೇ ತೀರುತ್ತೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ. 4ನೇದು 3ನೇದು ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸುವಂಥ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ. ನಾವು ರಿಕ್ರೂಟ್ಮೆಂಟ್ ಮಾಡಿಸಿ ಅದನ್ನು ಉಳಿಸುವಂಥ ಕೆಲಸ ಮಾಡ್ತೇವೆ. ನಿಮ್ಮನ್ನೂ OPS ಅಡಿಯಲ್ಲಿ ತರ್ತೀವಿ. ಸಂಸ್ಥೆಗಳಿರುವಂಥ ಶಿಕ್ಷಕರನ್ನು ಕಾಪಾಡುವಂಥ ಹೊಣೆಗಾರಿಕೆ ನಮ್ಮ ಮೇಲೆ ಇರುತ್ತೆ. ನಿಮಗೆ ಕನಿಷ್ಠ ಆರೋಗ್ಯ ಸೌಲಭ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ನನ್ನ ಪುಟ್ಟಣ್ಣನ ಪ್ರಾಮಾಣಿಕ ಪ್ರಯತ್ನ ಈಗಾಗಲೇ ಆಗ್ತಾ ಇದೆ. ಅದರಲ್ಲಿ ನಾವು ಸಫಲ ಆಗ್ತೀವಿ ಅನ್ನೋ ನಂಬಿಕೆ ಅಂದ್ಕೊಂಡು ನನಗೆ. ಈಗ ನಾನು ಅಡ್ಡಾಡಿರುವಂಥ ಶಾಲೆಗಳಲ್ಲಿ ನಾನು ಆಲ್ರೆಡಿ ನೋಟ್ ಮಾಡ್ಕೊಂಡು ಬಂದಿದ್ದೇನೆ. 1500 ಸ್ಟ್ರೆಂತ್ ಇರುವಂಥ ಶಾಲೆಗಳಿಗೆ ಏನಿದೆ ಏನಿಲ್ಲ, ಹೆಣ್ಮಕ್ಳಿಗೆ ಟಾಯ್ಲೆಟ್ ಇದೆಯಾ ಇಲ್ಲ, ಅಥವಾ ಅವ್ರಿಗೆ ಅಟ್ಲೀಸ್ಟ್ ಒಂದು ಸಭಾಂಗಣ ಮಾಡ್ಕೊಡೋದು, ಓಪನ್ ಆಡಿಟೋರಿಯಂ, ಔಟ್ಸೈಡ್ ಪ್ರೇಯರ್ ಮಾಡ್ಕೊಳೋದು, ಮಧ್ಯಾಹ್ನ ಬಿಸಿಲಲ್ಲಿ ಕೂತ್ಕೊಂಡು ಊಟ ಮಾಡುವಂಥದ್ದು. ಈ ಥರ ಸಣ್ಣ ಸಣ್ಣ ವಿಚಾರಗಳನ್ನು ತಗೊಂಡು ಒಂದಷ್ಟು ಅನುದಾನ ತಂದು ನಾನು ಕೆಲಸ ಮಾಡ್ತೇನೆ. ನನ್ನ ಅನುದಾನವನ್ನು ಸಮಾನವಾಗಿ ಎಲ್ರಿಗೂ ಕೊಡ್ತೇನೆ.